ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ ಮರು ನೇಮಕ ಸರ್ಕಾರ ಅವರನ್ನ ವಾಪಸ್ ಕರೆಸಿಕೊಂಡಿರೋದು ಸರಿಯಲ್ಲ. ಮೈಸೂರಿನಲ್ಲಿ ಸರ್ಕಾರದ ವಿರುದ್ಧ ಗುಡುಗಿದ ಹಳ್ಳಿ ಹಕ್ಕಿ. ಮಗನ ಸ್ಮರಣಾರ್ಥ ಆರೋಗ್ಯ ಸೇವೆಗೆ ಸಿಎಂ ಚಾಲನೆ. ಪುತ್ರ ರಾಕೇಶ್ ನೆನಪಿನಲ್ಲಿ ಉಚಿತ ಆಂಬ್ಯುಲೆನ್ಸ್ ಸಮರ್ಪಣೆ. ಸಮತಾ ಟ್ರಸ್ಟ್ನಿಂದ ಆರೋಗ್ಯ ಇಲಾಖೆಗೆ ಮಹತ್ವದ ಕೊಡುಗೆ. ಪಾಂಡವಪುರದಲ್ಲಿ ನಿಖಿಲ್ ಭರ್ಜರಿ ರೋಡ್ ಶೋ. ಜೆಡಿಎಸ್ ಭದ್ರಕೋಟೆಯಲ್ಲಿ ಮೊಳಗಿದ ರಣಕಹಳೆ. ನಿಖಿಲ್ ಆಗಮನದಿಂದ ಜೆಡಿಎಸ್ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ. 7 ವರ್ಷದ ಪ್ರೀತಿ 1.5 ವರ್ಷದ ಸಂಸಾರಕ್ಕೆ ಬ್ರೇಕ್. ಗರ್ಭಿಣಿ ಪತ್ನಿ ಬಿಟ್ಟು 2ನೇ ಮದುವೆಗೆ ಸಜ್ಜಾದ ಪಾಪಿ ಪತಿ. ಇನ್ನು ಗಂಡನ ಮನೆ ಮುಂದೆ ನ್ಯಾಯಕ್ಕಾಗಿ ಗರ್ಭಿಣಿ ಅಲೆದಾಟ. ನಟ ವಿಜಯ್ ರೀತಿ ದೇವೇಗೌಡರು ವಂಶದ ಕುಡಿ ಎದ್ದು ಬರುತ್ತೆ. ನಿಖಿಲ್ ಕುಮಾರಸ್ವಾಮಿ ಮೇಲೆ ದೈವ ಶಕ್ತಿ ಇದೆ. ಪಾಂಡವಪುರದಲ್ಲಿ ಭವಿಷ್ಯ ನುಡಿದ ಸಿಎಸ್ಪಿ. ರಾಜ್ಯಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ರಾಧಿಕಾ ಬೈರನಾಯ್ಕ. ಕಲ್ಪತರು ನಾಡು ತುಮಕೂರು ಜಿಲ್ಲೆಯಲ್ಲಿ ಮಾರಕ ಹಕ್ಕಿ ಜ್ವರದ ರುದ್ರನರ್ತನ ಶುರುವಾಗಿದ್ದು, ಸೌಂದರ್ಯದ ಸಂಕೇತವಾದ ರಾಷ್ಟ್ರಪಕ್ಷಿ ನವಿಲುಗಳು ಸಾಲು ಸಾಲಾಗಿ ಸಾವನ್ನಪ್ತಾ ಇವೆ. ಜಿಲ್ಲೆಯಲ್ಲಿ ನವಿಲುಗಳ ಮಾರಣ ಹೋಮ ಈಗಾಗಲೇ 60ರ ಗಡಿ ತಲುಪ್ತಾ ಇದ್ದು, ಕಾಡು ಪಕ್ಷಿಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ H5N1 ಸೋಂಕು ದೃಢಪಟ್ಟಿರೋದು ಜಿಲ್ಲೆಯಾದ್ಯಂತ ತೀವ್ರ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಏಪ್ರಿಲ್ 16ರಂದು ಕೋಳಿಹಳ್ಳಿ ಸುತ್ತಮುತ್ತ ಆರಂಭವಾದ ಸಾವಿನ ಸರಣಿ ಈಗ ದುರ್ಗದಹಳ್ಳಿ, ಹಿರೇಹಳ್ಳಿ, ಕೆಸರಮಡು ಹಾಗೂ ಕುಣಿಗಲ್ ಸ್ಟಡ್ ಫಾರಂ ವರೆಗೂ ವ್ಯಾಪಿಸ್ತಾ ಇದೆ. ಭೋಪಾಲ್ ಪ್ರಯೋಗಾಲಯದಿಂದ ಬಂದಿರುವ ವರದಿಯು ಇವತ್ತು ಹಕ್ಕಿ ಜ್ವರ ಎಂದು ಖಚಿತಪಡಿಸಿದ್ದು, ಹಿರೇಹಳ್ಳಿಯ ಕೆವಿಕೆ ಆವರಣ ಮತ್ತು ಗೋಳರಿವೆ ಗ್ರಾಮಗಳಲ್ಲಿ ನವಿಲುಗಳು ಮೃತಪಡ್ತಾ ಇರೋದು ಜನರ ನಿದ್ದೆಗೆಡಿಸ್ತಾ ಇದೆ. ಗೋಳರಿವೆ ಗ್ರಾಮದಲ್ಲಿ ಸತ್ತ ನವಿಲುಗಳ ಮಾಂಸವನ್ನ ನಾಯಿಗಳು ಎಳೆದೊಯ್ತಾ ಇರೋದು ಮತ್ತಷ್ಟು ಆತಂಕ ಮೂಡಿಸ್ತಾ ಇದ್ದು, ಈ ನಾಯಿಗಳ ಮೂಲಕ ಮನುಷ್ಯರಿಗೂ ಅಥವಾ ಸಾಕಿದ ಕೋಳಿಗಳಿಗೂ ಸೋಂಕು ಹರಡಬಹುದೇ ಎಂಬ ಭಯ ಇದೀಗ ಗ್ರಾಮಸ್ಥರಲ್ಲಿ ಮನೆ ಮಾಡ್ತಾ ಇದೆ. ಇನ್ನು ತುರ್ತು ಸ್ಪಂದನಾ ತಂಡಗಳನ್ನ ರಚಿಸಿ ವೈಜ್ಞಾನಿಕ ವಿಲೇವಾರಿಗೆ ಕ್ರಮ ಕೈಗೊಂಡಿದ್ದು, ಸತ್ತ ಪಕ್ಷಿಗಳು ಕಂಡ್ರೆ ಕೂಡಲೇ ಇಲಾಖೆಗೆ ಮಾಹಿತಿ ನೀಡುವಂತೆ ಹಾಗೂ ಯಾವುದೇ ಕಾರಣಕ್ಕೂ ಅವುಗಳನ್ನ ಬರಿಗೈನಲ್ಲಿ ಮುಟ್ಟದಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಹಿರಿಯ ಪುತ್ರ ದಿವಂಗತ ರಾಕೇಶ್ ಸಿದ್ದರಾಮಯ್ಯನವರ ಸ್ಮರಣಾರ್ಥ 2 ಅತ್ಯಾಧುನಿಕ ಆಂಬ್ಯುಲೆನ್ಸ್ ಸೇವೆಗಳನ್ನ ಸಾರ್ವಜನಿಕರಿಗೆ ಸಮರ್ಪಿಸಿದ್ದಾರೆ. ಸಮತಾ ಟ್ರಸ್ಟ್ ವತಿಯಿಂದ ಆರೋಗ್ಯ ಇಲಾಖೆಗೆ ಕೊಡುಗೆಯಾಗಿ ನೀಡಿರುವ ಈ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಕಾರ್ಯಕ್ರಮವು ಮೈಸೂರಿನ ರಾಮಕೃಷ್ಣ ನಗರದಲ್ಲಿರುವ ಮುಖ್ಯಮಂತ್ರಿಯವರ ನಿವಾಸದ ಮುಂಭಾಗದಲ್ಲಿ ನಡೆದಿದೆ. ನೂತನ ಆಂಬ್ಯುಲೆನ್ಸ್ಗಳಿಗೆ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದ ಸಿಎಂ ಸಿದ್ದರಾಮಯ್ಯ, ಈ ವಾಹನಗಳು ಬಡವರು ಮತ್ತು ತುರ್ತು ಚಿಕಿತ್ಸೆಯ ಅಗತ್ಯವಿರುವವರಿಗೆ ಉಚಿತವಾಗಿ ಸೇವೆ ನೀಡಲಿವೆ ಎಂದು ತಿಳಿಸಿದರು. ಇನ್ನು ರಾಕೇಶ್ ಸಿದ್ದರಾಮಯ್ಯ ನೆನಪಿನಲ್ಲಿ ಜನಸಾಮಾನ್ಯರಿಗೆ ಆರೋಗ್ಯ ಸೇವೆ ಒದಗಿಸುವ ಉದ್ದೇಶದಿಂದ ಈ 2 ಆಂಬ್ಯುಲೆನ್ಸ್ಗಳನ್ನು ಸಜ್ಜುಗೊಳಿಸಲಾಗಿದ್ದು, ಸಮತಾ ಟ್ರಸ್ಟ್ ಕೈಗೊಂಡಿರುವ ಈ ಸಾಮಾಜಿಕ ಕಳಕಳಿಯ ಕಾರ್ಯಕ್ಕೆ ಜನರಿಂದ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಅಣ್ಣ ಒಂದು ನಿಮಿಷ ಇರೋಣ. ಅಣ್ಣ 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 ವೈಟ್ ಶರ್ಟ್ ಇಟ್ಟಿದ್ದೀನಿ, ಒಂದು ನಿಮಿಷ. ಇದ್ದೆ, ನೀವೇ ನೋಡಿಲ್ಲ. ನಾನು ಆ ಜನ ಜಾಸ್ತಿ ಇದ್ರೆ ಗೊತ್ತಾಗಿಲ್ಲ. ಇದ್ದೆ ನಾವು. ಸಿಎಂ ಸರ್, ಸಿಎಂ ಸರ್, ಸಿಎಂ ಸರ್. ಆಯ್ತು, ಓಕೆ ಸರ್, ಒಂದು ನಿಮಿಷ.
ಜೆಡಿಎಸ್ ಬೆಳ್ಳಿ ಹಬ್ಬ ಹಾಗೂ ಜನರೊಂದಿಗೆ ಜೆಡಿಎಸ್ ಕಾರ್ಯಕ್ರಮದ ಹಿನ್ನೆಲೆ ಇವತ್ತು ಮಂಡ್ಯ ಜಿಲ್ಲೆಯ ಪಾಂಡವಪುರಕ್ಕೆ ಆಗಮಿಸಿದ್ದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತ ಕೋರಿದ್ರು. ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಂತೆ ಕ್ರೇನ್ ಮೂಲಕ ಬೃಹತ್ ಗಾತ್ರದ ಹೂವಿನ ಹಾರವನ್ನ ಹಾಕುವ ಮೂಲಕ ಜೆಡಿಎಸ್ ಕಾರ್ಯಕರ್ತರು ತಮ್ಮ ನೆಚ್ಚಿನ ನಾಯಕನನ್ನ ಬರಮಾಡಿಕೊಂಡಿದ್ದಾರೆ. ಈ ವೇಳೆ ಸಾವಿರಾರು ಕಾರ್ಯಕರ್ತರ ಹರ್ಷೋದ್ಗಾರದ ನಡುವೆ ತೆರೆದ ವಾಹನದಲ್ಲಿ ಭವ್ಯ ಮೆರವಣಿಗೆ ಮೂಲಕ ನಿಖಿಲ್ ಕುಮಾರಸ್ವಾಮಿ ಆಗಮಿಸಿದ್ದು, ಈ ಮೆರವಣಿಗೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಹಾಗೂ ಸ್ಥಳೀಯ ಮುಖಂಡರು ಸಾಥ್ ನೀಡಿದರು. ಇನ್ನು ಪಾಂಡವಪುರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಮೆರವಣಿಗೆ ಉದ್ದಕ್ಕೂ ಕಾರ್ಯಕರ್ತರ ಜನಸಾಗರವೇ ಹರಿದು ಬಂದಿದ್ದು, ಜೆಡಿಎಸ್ ಭದ್ರಕೋಟೆಯಲ್ಲಿ ಪಕ್ಷದ ಶಕ್ತಿ ಎಷ್ಟಿದೆ ಅಂತ ಪ್ರದರ್ಶನ ಕಂಡಿತ್ತು. ಇನ್ನು ಜಿಲ್ಲೆಯಲ್ಲಿ ಜೆಡಿಎಸ್ ಬೆಳ್ಳಿ ಹಬ್ಬದ ಸಂಭ್ರಮದ ನಡುವೆಯೇ ನಿಖಿಲ್ ಕುಮಾರಸ್ವಾಮಿ ಅವರ ಭೇಟಿ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ತುಂಬಿದೆ. ಹಿರಿಯ ಐಪಿಎಸ್ ಅಧಿಕಾರಿ ಡಾಕ್ಟರ್ ಕೆ ರಾಮಚಂದ್ರ ರಾವ್ ಅವರ ಅಮಾನತು ಆದೇಶವನ್ನ ರದ್ದುಗೊಳಿಸಿ ಅವರನ್ನ ಮರು ನೇಮಕ ಮಾಡ್ತಾ ಇರೋದನ್ನ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಕಟುವಾಗಿ ಟೀಕೆ ಮಾಡಿದ್ದಾರೆ. ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಇವತ್ತು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಮಚಂದ್ರ ರಾವ್ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರದಂತಹ ಗಂಭೀರ ಆರೋಪಗಳಿದ್ದು, ಅವರ ವಿರುದ್ಧದ ವಿಡಿಯೋ ಅಸಲಿ ಎಂದು ಎಫ್ಎಸ್ಎಲ್ ವರದಿ ನೀಡಿದ್ರು ಸಹ ಸರ್ಕಾರ ಅವರನ್ನ ವಾಪಸ್ ಕರೆಸಿಕೊಂಡಿರೋದು ಸರಿಯಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಗೃಹ ಇಲಾಖೆಯ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡಿದ ಅವರು, ರಾಜ್ಯದಲ್ಲಿ ಗೃಹ ಇಲಾಖೆಯನ್ನ ಪರಮೇಶ್ವರ್ ನಡೆಸ್ತಾ ಇದ್ದಾರಾ ಅಥವಾ ಸಿಎಂ ಪುತ್ರ ಯತೀಂದ್ರ ನಡೆಸ್ತಾ ಇದ್ದಾರೋ ಎಂಬ ಅನುಮಾನ ಕಾಡ್ತಾ ಇದೆ ಎಂದ್ರು. ಇನ್ನು ರಾಮಚಂದ್ರ ರಾವ್ ಮರು ನೇಮಕದ ಹಿಂದೆ ದೊಡ್ಡ ಮಟ್ಟದ ಕಿಕ್ ಬ್ಯಾಕ್ ನಡೀತಾ ಇರುವ ಸಾಧ್ಯತೆ ಇದೆ ಎಂದು ಆರೋಪಿಸಿದ ಅವರು, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಅಭಿನಂದನಾ ಸಮಾರಂಭದ ಬಗ್ಗೆಯೂ ಕಿಡಿಕಾರಿದ್ದಾರೆ. ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ರಾಮಚಂದ್ರ ರಾವ್ ಸಸ್ಪೆನ್ಷನ್ ಇದ್ದವ್ರನ್ನ ಇದ್ದಕ್ಕಿದ್ದಂಗೆ ಸರ್ಕಾರ ರಿವೋಕ್ ಮಾಡಿ ಎಕನಾಮಿಕಲ್ ಅಫೆನ್ಸಸ್ ಡೈರೆಕ್ಟರ್ ಆಗಿ ಕೊಟ್ಟಿದ್ದಾರೆ. ಎಕನಾಮಿಕಲ್ ಅಫೆನ್ಸಸ್ ಡಿಜಿ ಅವರು ಇವಾಗ ಸರ್, ಈ ರಾಮಚಂದ್ರ ರಾವ್ಗೆ ಒಳ್ಳೆ ಹೆಸರಿಲ್ಲ. ಅದೇನೋ ಸಿದ್ದರಾಮಯ್ಯನಿಗೇನೋ ಪ್ರೀತಿ ಇರಲಿಲ್ಲ. 2011-13 ಇಸ್ವಿ he was IG here in Mysore. ಆವಾಗ ಕೇರಳದಿಂದ ದುಡ್ಡು ಬಂತು, ಒಂದು ಯಾವುದು 1-2 ಕೋಟಿ ಅದು ಸಿಕ್ತು. ಸಬ್ ಇನ್ಸ್ಪೆಕ್ಟರ್ ಮೇಲೆ ಕೇಸ್ ಮಾಡಿಸ್ಬಿಟ್ಟು ಈ ಮನುಷ್ಯ ಅದು ತಗೊಂಡೇ ಹೊರಟು. ಕೊನೆಯ ಪಾಪ ಸಬ್ ಇನ್ಸ್ಪೆಕ್ಟರ್ ನಾನೇ ಸಿಕ್ಕಾಕೊಂಡು ಸುಮ್ಮನೆ ಆಗ್ಬಿಟ್ಟಿದೆ. ಅಂಥ ನಟೋರಿಯಸ್ ಫೆಲೋ ರಾಮಚಂದ್ರ. ಆಯ್ತಾ, ಒಂದು ಕೇರಳ ಬಸ್ಸಲ್ಲಿ ಬರ್ತಾ ಇದ್ರು. ಆಮೇಲೆ ತನ್ನ ಸಾಕು ಮಗಳು ಅಂತಂತೇಳಿ ಧನ್ಯ ರಾವ್, ಯಾರು ಅವರಿಗೆ ಸುಮಾರು 100 ಕೋಟಿಯಷ್ಟು ವರ್ತ್ ಕಳ್ಳ ಸಾಗಾಣಿಕೆ, ಚಿನ್ನ, ಗೋಲ್ಡ್, ಏನು ಹುಡುಗಾಟ, 100 ಕೋಟಿ ರೂಪಾಯಿ. ಅದಕ್ಕೆ ಇವ್ರ ಆಫೀಸ್ ಕೂಡ ಉಪಯೋಗ ಆಯಿತು. ಟಿ.ಜಿ. ಶಿಷ್ಟಾಚಾರಗಳೆಲ್ಲ ಈ ಯಮುನಿ ಕೊಟ್ಟು ಅವಳನ್ನ ಯಾರು ಚೆಕ್ ಮಾಡಂಗಿಲ್ಲ, ಸೈಡಲ್ಲಿ ಹೋಗ್ಬೋದು. ಆ ರೀತಿಯಾಗಿ
ಶಿಷ್ಟಾಚಾರವನ್ನು DGಯ ಶಿಷ್ಟಾಚಾರವನ್ನು ಅವರ ಮಗಳು ಉಪಯೋಗಿಸ್ಕೊಂಡು ಹತ್ತಿರ 100 ಕೋಟಿಗೂ ಮೀರಿ ಚಿನ್ನದ ಕಳ್ಳ ಸಾಗಾಣಿಕೆ ಆಯಿತು. ಆಮೇಲೆ ಸಿಕ್ಕಾಕೊಂಡ್ರು. ಈಗೇನೋ ಮೊನ್ನೆ ಬಿಟ್ಟಿದ್ದಾರಂತ ಅವನು ಜೈಲಿಗೆ. ಒಬ್ಬ ಅಧಿಕಾರಿ ಏನ್ ಬೇಕಾದ್ರೂ ಮಾಡ್ಬೋದು. ಅದು ಪೊಲೀಸ್ ಯಾರು ಈ ನಾಡಿನ ಈ ದೇಶದ ಸಂಪತ್ತಿನ ಮತ್ತು ಪ್ರಾಣ ಮಾನ ಇವೆಲ್ಲವನ್ನು ಕಾಪಾಡಬೇಕಾದಂತ ವ್ಯಕ್ತಿ ಹೈಯೆಸ್ಟ್ ಆರ್ಡರ್ ಆಫ್ ಪೊಲೀಸ್ DG. ಆಮೇಲೆ ಇತ್ತೀಚೆಗೆ ಜನವರಿ 19 ಲೈಂಗಿಕ ಹಗರಣ. ಯಾರೋ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ ಹೆಣ್ಮಗಳು ಅಲ್ಲೇ ರೇಪ್ ಮಾಡಿಬಿಟ್ಟ DG. ದೊಡ್ಡ ಹಗರಣ ಆಯ್ತು. ಅದು ವೈರಲ್ ಆಯ್ತು. ಟಿವಿನಲ್ಲಿ ಎಲ್ಲ ವಿಡಿಯೋ ಎಲ್ಲ ವೈರಲ್ ಆಯ್ತು. ನಂದಲ್ಲ ಅಂತ ಅಂದ್ರು. ಆಮೇಲೆ ಪೊಲೀಸ್ನವರೇ ಒಂದು ಸಣ್ಣ ಇನ್ವೆಸ್ಟಿಗೇಷನ್ ಮಾಡಿಸ್ತಾರೆ. ಇವನೇ ಅಂತ ಆಯ್ತು. ಇಲ್ಲ ಫೋಟೋ ಇಲ್ಲ, DG ಇದೆ ಹೇಳಿ ತಿರುಗಿ ಮತ್ತೆ ಅಮಾನತು ಮಾಡು. ಮತ್ತೆ ಅವನನ್ನು ಅಮಾನತು ಮಾಡು. ಏನ್ ಸಮಯ. ಒಬ್ಬ ಹೆಣ್ಮಗಳು ದೂರು ಕೊಡಕ್ಕೆ ಒಬ್ಬ ಉನ್ನತಾಧಿಕಾರಿ ಆಫೀಸ್ಗೆ ಹೋಗಿ ಅಲ್ಲೇ ರೇಪ್ ಮಾಡ್ತಾನೆ ಅಂತಂದ್ರೆ ಈ ರಾಜ್ಯದಲ್ಲಿ ಏನಿದೆ? ಅಂತವನ್ನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಸ್ಪೆನ್ಷನ್ ರಿವೋಕ್ ಮಾಡಿ ಅವನನ್ನ ಆರ್ಥಿಕ ಅಪರಾಧಿಗಳು, ಎಕನಾಮಿಕ್ ಅಫೆಂಡರ್ಸ್ ಡೈರೆಕ್ಟ್. ಏನು ಬುದ್ಧಿಗೇಡಿ ಸರ್ಕಾರ. ಸಿದ್ದರಾಮಯ್ಯ ಯಾಕೆ ಹಿಂಗಾಗ್ಬಿಟ್ರು ಅನ್ನೋದೇ ಅರ್ಥ ಆಗ್ತಾ. ಪೊಲೀಸ್ ಅಧಿಕಾರಿಯನ್ನ ನೀ ಮಾಡಿದ್ದೆಲ್ಲ ಸರಿ ಅನ್ನೋದಕ್ಕೆ ಹೋಗ್ತಿದ್ದಿಲ್ಲ. ಏನ್ ಸ್ವಾಮಿ. ಪ್ಯಾನ್ ಕಾರ್ಡ್ ಮಾಡಿಸಲು ಹೋದಾಗ ಶುರುವಾದ ಸ್ನೇಹ 7 ವರ್ಷಗಳ ಕಾಲ ಪ್ರೇಮವಾಗಿ ಬೆಳೆದು ಕೊನೆಗೆ ಮದುವೆಯಲ್ಲಿ ಅಂತ್ಯವಾಗಿತ್ತು. ಆದರೂ ಮದುವೆಯಾದ 1.5 ವರ್ಷಕ್ಕೆ ಆ ಪ್ರೀತಿ ಮರೀಚಿಕೆಯಾಗಿದ್ದು, ತನ್ನನ್ನ ನಂಬಿ ಬಂದ ಹೆಂಡತಿ 6 ತಿಂಗಳ ಗರ್ಭಿಣಿ ಎಂಬ ಕನಿಷ್ಠ ಜ್ಞಾನವೂ ಇಲ್ಲದ ಪತಿ ಆಕೆಯನ್ನ ಬೀದಿಗೆ ತಳ್ಳಿ ಮತ್ತೊಂದು ಮದುವೆಗೆ ಸಜ್ಜಾಗಿರುವ ಮನಕಲಕುವ ಘಟನೆ ತುಮಕೂರು ಜಿಲ್ಲೆಯಲ್ಲಿ ನಡೆದಿದೆ. ಜಿಲ್ಲೆಯ ಪಾವಗಡ ತಾಲೂಕಿನ ಹೊಸದುರ್ಗದ ಯುವತಿ ಹಾಗೂ ಬೊಮ್ಮನಾಯಕ್ ಎಂಬುವವರ ನಡುವೆ 7 ವರ್ಷಗಳ ಹಿಂದೆ ಪ್ರೀತಿ ಚಿಗುರಿರುತ್ತೆ. ಕಾಲೇಜಿನ ಕೆಲಸಕ್ಕಾಗಿ ಪ್ಯಾನ್ ಕಾರ್ಡ್ ಪಡೆಯಲು ಜೆರಾಕ್ಸ್ ಶಾಪ್ಗೆ ಹೋದಾಗ ಪರಿಚಯವಾದ ಬೊಮ್ಮನಾಯಕ್ ಯುವತಿಯನ್ನ ಪ್ರೀತಿಸಿ ಪೋಷಕರ ವಿರುದ್ಧದ ನಡುವೆಯೂ ಪಾವಗಡದ ದೇವಸ್ಥಾನದಲ್ಲಿ ಮದುವೆಯಾಗಿದ್ದ. ಇನ್ನು ಮದುವೆಯಾದ ಬಳಿಕ 1.5 ವರ್ಷ ಸುಖವಾಗಿ ಸಂಸಾರ ನಡೆಸಿದ್ದ ಈ ಜೋಡಿ ಇದೀಗ ಪೋಷಕರ ಪ್ರವೇಶದಿಂದ ಬಿರುಗಾಳಿ ಎದ್ದಿದೆ. ಬೊಮ್ಮನಾಯಕ್ನ ಪೋಷಕರು ಮತ್ತೆ ಮಗನ ಸಂಪರ್ಕಕ್ಕೆ ಬಂದಿದ್ದು ಆತನಿಗೆ ಮತ್ತೊಂದು ಮದುವೆ ಮಾಡಲು ಸಿದ್ಧತೆ ನಡೆಸ್ತಾ ಇದ್ದಾರೆ. ಪೋಷಕರ ಒತ್ತಾಯಕ್ಕೆ ಮಣಿದು 2ನೇ ಮದುವೆಗೆ ಸಿದ್ಧವಾಗಿರುವ ಬೊಮ್ಮನಾಯಕ್ ಇದನ್ನ ಪ್ರಶ್ನೆ ಮಾಡಿದ ತನ್ನ ಗರ್ಭಿಣಿ ಪತ್ನಿಯ ಮೇಲೆ ಹಲ್ಲೆ ನಡೆಸಿ ಜಾತಿ ನಿಂದನೆ ಹಾಗೂ ವರದಕ್ಷಿಣೆಗಾಗಿ ಕಿರುಕುಳ ನೀಡಿ ಮನೆಯಿಂದ ಹೊರ ಹಾಕಿದ್ದಾನೆ ಎನ್ನಲಾಗಿದೆ. ಸದ್ಯ 6 ತಿಂಗಳ ಗರ್ಭಿಣಿಯಾಗಿರುವ ಸಂತ್ರಸ್ತೆ ತನಗೆ ತನ್ನ ಗಂಡ ಬೇಕು ಮತ್ತು ಹುಟ್ಟುವ ಮಗುವಿನ ಭವಿಷ್ಯಕ್ಕಾಗಿ ನ್ಯಾಯ ಕೊಡಿಸಿ ಎಂದು ಕಣ್ಣೀರು ಹಾಕುತ್ತಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ.
ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ನಡೆದ ಜೆಡಿಎಸ್ ಬೆಳ್ಳಿ ಹಬ್ಬ ಹಾಗೂ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಹಾಗೂ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ಇನ್ನು ತಮಿಳುನಾಡು ಚುನಾವಣೆಯಲ್ಲಿ ನಟ ವಿಜಯ್ ಗೆದ್ದು ಬಂದಂತೆ ಕರ್ನಾಟಕದಲ್ಲಿ ದೇವೇಗೌಡರ ವಂಶದ ಕೊಡಿ ನಿಖಿಲ್ ಕುಮಾರಸ್ವಾಮಿ ಶಕ್ತಿಯಾಗಿ ಎದ್ದು ಬರಲಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೆ ದೈವ ಶಕ್ತಿ ಇದ್ದು ಮುಂದಿನ ದಿನಗಳಲ್ಲಿ ಅವರು ದೊಡ್ಡ ಮಟ್ಟದ ವಿಜಯ ಸಾಧಿಸಲಿದ್ದಾರೆ ಎಂದು ಪುಟ್ಟರಾಜು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಜೆಡಿಎಸ್ ಪಕ್ಷವು ರೈತರು, ಬಡವರು ಮತ್ತು ಹಿಂದುಳಿದ ವರ್ಗಗಳನ್ನ ಒಟ್ಟಿಗೆ ಕರೆದೊಯ್ಯುವ ಪಕ್ಷವಾಗಿದೆ. ಎಚ್.ಡಿ. ದೇವೇಗೌಡರ ನಾಯಕತ್ವದಲ್ಲಿ ಪಕ್ಷವು 133 ಸ್ಥಾನಗಳನ್ನ ಗೆದ್ದು ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದ್ದ ಆ ದಿನಗಳನ್ನ ಮರೆಯಲು ಸಾಧ್ಯವಿಲ್ಲ. ಅಂದಿನ ನಮ್ಮ ಪಕ್ಷದ ಪರಿಸ್ಥಿತಿಯೇ ಇವತ್ತು ತಮಿಳುನಾಡಿನಲ್ಲಿ ಕಾಣ್ತಾ ಇದೆ ಎಂದು ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಸದ್ಯ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯದಾದ್ಯಂತ ಯಶಸ್ವಿಯಾಗಿ ಪ್ರವಾಸ ಮಾಡ್ತಾ ಇದ್ದು, ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಹೊಸ ರಾಜಕೀಯ ಅಧ್ಯಾಯವೊಂದು ಶುರುವಾಗಲಿದ್ದು, ಮುಂಬರುವ ಚುನಾವಣೆಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಎನ್ಡಿಎ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಮೂಲಕ ಪಕ್ಷವನ್ನ ಮತ್ತಷ್ಟು ಬಲಪಡಿಸಬೇಕು ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಈ ರಾಜ್ಯದ ಮುಂದಿನ ಆಶಾಕಿರಣ ಈಗ ತಾನೇ ಬರ್ತಾ ಹೇಳ್ತಾ ಇದ್ರು. ಇವತ್ತೇನು ಮೊನ್ನೆ ನಡೆದಂತ ತಮಿಳುನಾಡು ಚುನಾವಣೆಯಲ್ಲಿ ಒಬ್ಬ ಚಲನಚಿತ್ರ ನಟ ಯಾವ ರೀತಿ ಮೇಕೆದ್ದಿದ್ದಾನೋ ಅದೇ ರೀತಿ ದೇವೇಗೌಡರ ವಂಶದ ಕುಡಿಯಾಗಿ ಕುಮಾರಣ್ಣನ ಸಪುತ್ರರಾಗಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಜಾತ್ಯತೀತ ಜನತಾದಳದ ಅಲೆಯನ್ನು ಎಬ್ಬಿಸಿ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದನ್ನ ಬಹಳ ಜನ ಈಗ ಕೂಗಿ ಹೇಳ್ತಾ ಇದ್ರು. ಆ ಎಲ್ಲ ಒಂದು ದೈವ ಶಕ್ತಿ ನಿಖಿಲ್ ಅಣ್ಣವರಿಗಿದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಅದನ್ನ ಈ ಪಾಂಡವರು ಓಡಾಡದಂತ ಈ ಮಣ್ಣಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಮಲ್ಲೇಶ್ ಅಣ್ಣವರು ಮತ್ತೆ ನಮ್ಮ ಮನ್ನೂರು ನಿರ್ದೇಶಕರು ಅವರಿಗೆ ಪಕ್ಷದ ಆಹಾರವನ್ನು ಹಾಕೋದ್ರ ಮುಖಾಂತರ ಅವ್ರನ್ನ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ, ಪಾಂಡವಪುರದಲ್ಲಿ ನಡೆದ ಜೆಡಿಎಸ್ ಬೆಳ್ಳಿ ಹಬ್ಬ ಹಾಗೂ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮವನ್ನ ನಿಖಿಲ್ ಕುಮಾರಸ್ವಾಮಿ ಉದ್ಘಾಟನೆ ಮಾಡಿದ್ರು. ಬಳಿಕ ಮಾತನಾಡಿದ ಅವರು, ಜೆಡಿಎಸ್ ಪಕ್ಷದ 25 ವರ್ಷಗಳ ಯಶಸ್ವಿ ಪ್ರಯಾಣಕ್ಕೆ ಮಂಡ್ಯ ಜಿಲ್ಲೆಯ ಜನರ ಪ್ರೀತಿಯ ಕಾರಣ ಎಂದು ಭಾವುಕರಾಗಿ ನುಡಿದಿದ್ದಾರೆ. ನಾನು ರಾಜಕೀಯಕ್ಕೆ ಹೊಸಬನಾಗಿದ್ದಾಗ 2019ರ ಚುನಾವಣೆಯಲ್ಲಿ ಸೋತರೂ ಸಹ ಈ ಜಿಲ್ಲೆಯ ಜನರು ತೋರಿದ ಮಮಕಾರಕ್ಕೆ ನಮ್ಮ ಕುಟುಂಬ ಚಿರಋಣಿಯಾಗಿದೆ. ಜೆಡಿಎಸ್ ಕೇವಲ ಹಳೆ ಮೈಸೂರು ಭಾಗಕ್ಕೆ ಸೀಮಿತವಾಗಿಲ್ಲ ಅಂತ ತಿಳಿಸಿದ್ರು. ದೇವೇಗೌಡರ ಕಾವೇರಿ ಹೋರಾಟ ಮತ್ತು ಕುಮಾರಣ್ಣನವರ ರೈತಪರ ಆಡಳಿತವನ್ನ ಸ್ಮರಿಸಿದ ನಿಖಿಲ್, ಮಂಡ್ಯ ಜಿಲ್ಲೆಯ ಯುವಕರಿಗಾಗಿ 500 ಎಕರೆ ಜಾಗ ಸಿಕ್ಕರೆ ಯೂನಿಟ್ ಹಬ್ ಸ್ಥಾಪಿಸಿ ಉದ್ಯೋಗ ನೀಡುವ ಚಿಂತನೆ ಇದ್ದು, ರಾಜ್ಯದ ಕಾಂಗ್ರೆಸ್ ಸರ್ಕಾರ ರೈತರ ಆತ್ಮಹತ್ಯೆ ಮತ್ತು ಸಂಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ ಎಂದು ಟೀಕೆ ಮಾಡಿದ್ರು. ಇನ್ನು ಭ್ರಷ್ಟಾಚಾರ ಮುಕ್ತ ಆಡಳಿತ ಮತ್ತು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ 2028ರಲ್ಲಿ ಎನ್ಡಿಎ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು ಎಂದು ಕರೆ ನೀಡಿದ ನಿಖಿಲ್ ಕುಮಾರಸ್ವಾಮಿ, ಪಕ್ಷದ ಸುವರ್ಣ ಮಹೋತ್ಸವದ ಗುರಿಯೊಂದಿಗೆ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷ ಕಟ್ಟೋಣ ಎಂದು ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಿದ್ದಾರೆ. ಅವತ್ತೇನು ನನಗೆ ಹೆಚ್ಚು ರಾಜಕಾರಣದ ಅಷ್ಟು ಅರಿವಿರಲಿಲ್ಲ, ಇನ್ನು ಚಿಕ್ಕ ವಯಸ್ಸಿನ ಹುಡುಗ. ಆದರೂ ಕೂಡ ನನ್ನ ಮೇಲೆ ಒಂದು ಪ್ರೀತಿಯನ್ನು ಇಟ್ಟು, ಒಂದು ವಿಶ್ವಾಸವನ್ನು ಇಟ್ಟು ನನ್ನನ್ನು ಕರೆ ತಂದಂಥದ್ದನ್ನ ನಾನು ಮಂಡ್ಯ ಜಿಲ್ಲೆಯ ಅಂದಿನ ಶಾಸಕರು, ಮುಂದೊಂದು ದಿನ ಮತ್ತೆ ಶಾಸಕರಾಗ್ತಕ್ಕಂಥ ಅನೇಕ ಜನ ಹಿರಿಯರು ಇವತ್ತು ಈ ವೇದಿಕೆ ಮೇಲೆ ಕೂತಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಆದರೆ ಅವತ್ತಿನ ಚುನಾವಣೆ ಯಾವ ರೀತಿ ನಡೀತು ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ನೋಡಿದ್ದೀರಿ. ಅದನ್ನು ಪದೇ ಪದೇ ಪುನರ್ರಚನೆ ಮಾಡ್ತಕ್ಕಂಥದ್ದು ಬೇಡ. ಕೆಲವೊಂದಷ್ಟು ರಾಜಕೀಯ ಸನ್ನಿವೇಶಗಳು, ಚುನಾವಣೆಯ ಸೋಲು, ಚುನಾವಣೆಯ ಬೀಳುಗಳು ಬಹುಶಃ ನಮಗೆ ಮತ್ತಷ್ಟು ರಾಜಕೀಯವಾಗಿ ಪಕ್ವತೆಗೆ ಹತ್ರ ಕರ್ಕೊಂಡು ಹೋಗುತ್ತೆ ಅಂತಕ್ಕಂಥದ್ದನ್ನ ನಿಖಿಲ್ ಕುಮಾರಸ್ವಾಮಿ ಭಾವಿಸಿದ್ದಾನೆ. ಆದರೆ ಒಂದು ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಲಿಕ್ಕೆ ಬಯಸ್ತಕ್ಕಂಥ ವಿಚಾರ, 19ರಲ್ಲಿ ಚುನಾವಣೆಯ ಸೋತಿದ್ರು ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿರಲಿ, ಯಾವುದೇ ಗ್ರಾಮಕ್ಕೆ ನಾನು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ, ನೀವು ಪ್ರೀತಿಯಿಂದ ಆಹ್ವಾನ ಕೊಟ್ಟು ನಾನು ಬಂದಂಥ ಸಂದರ್ಭದಲ್ಲಿ ನೀವು ತೋರಿಸ್ತಕ್ಕಂಥ ಅಕ್ಕರೆ, ನೀವು ತೋರಿಸ್ತಕ್ಕಂಥ ಮಮಕಾರ, ನೀವು ತೋರಿಸ್ತಕ್ಕಂಥ ಪ್ರೀತಿ ವಿಶ್ವಾಸ, ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಆಗಲಿ, ಕುಮಾರಣ್ಣವರ ಕುಟುಂಬ ಆಗಲಿ ಅಥವಾ ದೇವೇಗೌಡರ ಕುಟುಂಬ ಆಗಲಿ ಸದಾಕಾಲ ನಿಮಗೆ ಚಿರಋಣೆ. ನಿಮಗೆ ಯಾವತ್ತಿಗೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು
ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಪಾಂಡವಪುರದಲ್ಲಿ ನಡೆದ ಜೆಡಿಎಸ್ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಮಾತನಾಡಿದ ಕೆಆರ್ಪೇಟೆ ಶಾಸಕ ಎಚ್.ಡಿ. ಮಂಜು ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ತುಂಬಿದ್ರು. ಜೆಡಿಎಸ್ ಕೇವಲ ಕೆಲವು ಜಿಲ್ಲೆಗಳಿಗೆ ಮಾತ್ರ ಸೀಮಿತ ಎಂಬ ಟೀಕೆಗಳಿಗೆ ಕಿವಿಗೊಡಬೇಡಿ. ಜನಸಾಮಾನ್ಯರ ಸಂಕಷ್ಟಗಳಿಗೆ ನಿಜವಾಗಿ ಸ್ಪಂದಿಸುವ ಏಕೈಕ ಪಕ್ಷ ಅಂತ ಹೇಳಿದ್ರೆ ಅದು ಜೆಡಿಎಸ್ ಮಾತ್ರ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಇದೇ ವೇಳೆ ಮುಂಬರುವ ವಿಧಾನಸಭಾ ಚುನಾವಣೆಯ ಬಗ್ಗೆ ಮಾತನಾಡಿದ ಅವರು, ನಾವು ಯಾವುದೇ ಕಾರಣಕ್ಕೂ ಧೃತಿಗೆಡಬಾರದು. ಮಂಡ್ಯ ಜಿಲ್ಲೆಯ ಜನರು ಈ ಹಿಂದಿನಂತೆ ಪಕ್ಷದ ಕೈ ಹಿಡಿಯಲಿದ್ದಾರೆ. ಮುಂಬರುವ ಚುನಾವಣೆಯಲ್ಲಿ ಜಿಲ್ಲೆಯ ಎಲ್ಲಾ 7 ಕ್ಷೇತ್ರಗಳಲ್ಲೂ ಜೆಡಿಎಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಮೂಲಕ ಜಿಲ್ಲೆಯನ್ನ ಮತ್ತೆ ಜೆಡಿಎಸ್ ಭದ್ರಕೋಟೆಯನ್ನಾಗಿ ಮಾಡೋಣ. ಇನ್ನು ಆ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿ ಪೀಠದಲ್ಲಿ ಕೂರಿಸೋಣ ಎಂದು ಶಾಸಕ ಎಚ್.ಡಿ. ಮಂಜು ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಜನಸಾಮಾನ್ಯರಿಗೆ ಸ್ಪಂದಿಸುವಂತ ಪಕ್ಷ ಏನಾರ ಇದ್ರೆ ಅದು ಜೆಡಿಎಸ್ ಪಕ್ಷ ಅನ್ನೋದು ನಮಗೆ ನಿಮ್ಗೆಲ್ರಿಗೂ ಸಹ ಗೊತ್ತಿರೋ ವಿಚಾರ. ಏನು ಜನರಿಗೆ ಜನತಾದಳ ಕಾರ್ಯಕ್ರಮ ಮೊದಲನೇ ಹಂತದಲ್ಲಿ ಶುರು ಮಾಡಿದ್ರು, ಆ ಸಂದರ್ಭದಲ್ಲಿ ನಮ್ಮ ತಾಲೂಕಲ್ಲೂ ಸಹ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಎಲ್ಲ ಕಾರ್ಯಕ್ರಮ ಒಳಗೂಡಿ ನಿಖಿಲಣ್ಣವರ ಒಂದು ಸಾರಥ್ಯದಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಜೊತೆಗೆ ನಾವು ನಿಖಿಲಣ್ಣ ಜೊತೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕು ಸಹ ಹೋಗಿದ್ವಿ. ಆ ಸಂದರ್ಭದಲ್ಲಿ ಅನೇಕ ಜನರು ಮಾತಾಡ್ತಿದ್ರು, ಜೆಡಿಎಸ್ ಪಕ್ಷಕ್ಕೆ ಕೆಲವು ಜಿಲ್ಲೆಗಳಲ್ಲಿ ನೆಲೆನೇ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಆದರೆ ಅಲ್ಲಿ ಬಂದಂಥ ಒಬ್ಬ ಸಾಮಾನ್ಯ ಯುವಕ, ಹೊಸದಾಗಿ ರಾಜಕೀಯಕ್ಕೆ ಪದಾರ್ಪಣೆ ಮಾಡ್ತಿರೋಂಥ ಒಬ್ಬ ಯುವಕ ಒಂದು ಮಾಡಿದಂಥ ಕಾರ್ಯಕ್ರಮ ಬೇರೆ ಪಕ್ಷಗಳಿಗೆ ಮುಟ್ನೋಡ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಮಾಡೋದು. ಅದೇ ರೀತಿ ಇವತ್ತು ಪಾಂಡುಪುರದಲ್ಲೂ ಸಹ ತಾವೆಲ್ಲರೂ ಸಹ ತಮ್ಮೆಲ್ಲರ ಸಹಕಾರದಿಂದ, ಈ ಭಾಗದ ಎಲ್ಲ ಮುಖಂಡರ ಸಹಕಾರದಿಂದ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಅಂದಾನವ್ರು ಹೇಳಿದ್ರು ಮಾತಾಡ್ತಾ, ಕೇರ್ಪೇಟೆ ಒಂದು ಬಿಟ್ಟರೆ ಬಾಕಿ ಕಡೆ ವ್ಯತ್ಯಾಸ ಆಗಿದೆ ಅಂತ. ನಾವು ಯಾರೂ ಸಹ ಜೊತೆಗಿಡೋದು ಬೇಡ. ನಮ್ಮೆಲ್ಲ ಸೀನಿಯರ್ ಲೀಡರ್ನ ನಾಯಕತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿ 7 ಸ್ಥಾನ ಗೆಲ್ಲಿಸೋದ್ರ ಮುಖಾಂತರ ಕುಮಾರನ ಮುಖ್ಯಮಂತ್ರಿ ಮಾಡಲಿಕ್ಕೆ ನಾವೆಲ್ಲರೂ ಸಹ ಪಣ ತೊಟ್ಟು ಕೆಲಸ ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ದೇವೇಗೌಡಪ್ಪಾಜಿಯವರ ಇಳುವಹಿಸಿದ್ರು ಸಹ ನಮ್ಮ ಮಂಡ್ಯ ಜಿಲ್ಲೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯಲ್ಲೂ ಸಹ ನಮ್ಮ ರೈತರ ಉಳಿವಿಗೆ ಸಹಕಾರ ಕೊಟ್ಟಿದ್ದಾರೆ. ಅವರ ಒಂದು ಕನಸನ್ನ ನನಸು ಮಾಡಲಿಕ್ಕೆ ನಿಮ್ಮೆಲ್ಲರ ಹೋರಾಟ ನಿರಂತರವಾಗಿ 2 ವರ್ಷ ಇರಬೇಕು. ಪಕ್ಷ ಅಧಿಕಾರ ತರಲಿಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಮಾಡಲಿಕ್ಕೆ ಅನ್ನೋ ಮಾತನ್ನ ಹೇಳುವ ಮುಖಾಂತರ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಪಟ್ಟಣದಲ್ಲಿ ಜೈ ಭಾರತ್ ಗ್ಯಾಸ್ ಏಜೆನ್ಸಿಯ ಕಳ್ಳಾಟದಿಂದ ಬೇಸತ್ತ ಗ್ರಾಹಕರು ಬೀದಿಗೆ ಇಳಿದು ಪ್ರತಿಭಟನೆ ನಡೆಸಿದ್ರು. ಸಿಲಿಂಡರ್ ವಿತರಣೆಯಾಗುವ ಮುನ್ನವೇ ಗ್ರಾಹಕರ ಮೊಬೈಲ್ಗಳಿಗೆ ಡೆಲಿವರಿ ಸಕ್ಸಸ್ ಎಂದು ಸಂದೇಶಗಳು ಬರ್ತಾ ಇದ್ರು. ವಾಸ್ತವವಾಗಿ ಕೈಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಎಂದು ಜನರು ರೊಚ್ಚಿಗೆದ್ದಿದ್ದಾರೆ. ಲೋಡ್ ಬಂದಿಲ್ಲ ಎಂಬ ಹಾರಿಕೆ ಉತ್ತರದ ನೆಪ ಹೇಳಿ ಏಜೆನ್ಸಿಗಳು ಗ್ರಾಹಕರನ್ನ ಅಲಿದಾಡಿಸ್ತಾ ಇದ್ದು, ಇದರಿಂದ ತಾಳ್ಮೆ ಕಳೆದುಕೊಂಡ ಜನರು ಏಜೆನ್ಸಿ ಕಚೇರಿ ಮುಂದೆ ಜಮಾಯಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ವೇಳೆ ಗ್ರಾಹಕರು ಮತ್ತು ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ನಡುವೆ ತೀವ್ರ ವಾಗ್ವಾದ ನಡೆದಿದ್ದು, ಪರಿಸ್ಥಿತಿ ಕೈ ಮೀರ್ತಾ ಇದ್ದಂತೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಮಧ್ಯ ಪ್ರವೇಶಿಸಿ ಪ್ರತಿಭಟನಾಕಾರರನ್ನ ಸಮಾಧಾನ ಪಡಿಸಿದ್ದಾರೆ. ಸಂದೇಶ ಬಂದ ಮೇಲೂ ಸಿಲಿಂಡರ್ ನೀಡದ ಏಜೆನ್ಸಿಗಳ ವರ್ತನೆಯನ್ನ ಖಂಡಿಸಿದ ಜನರು ಕೂಡಲೇ ತಮಗೆ ಸಿಲಿಂಡರ್ ಪೂರೈಸಬೇಕು ಎಂದು ಪಟ್ಟು ಹಿಡಿದಿದ್ರು. ಇನ್ನು ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ನಡೀತಾ ಇರುವ ಈ ಗೊಂದಲ ಹಾಗೂ ಏಜೆನ್ಸಿಗಳ ಬೇಜವಾಬ್ದಾರಿತನದ ವಿರುದ್ಧ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ಯ ಧರ್ಮ ನ್ಯೂಸ್. ಇದು ಕನ್ನಡಿಗರ ಬೆನ್ನೆಲುಬು.